ರಿಲ್ಸ್ ಹುಜ್ಜಿಗೆ ಬಿದ್ದು ಮಚ್ಚು ಹಿಡಿದು ಜೈಲು ಸೇರಿದ್ದ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ರಜತ್ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಕನ್ನಡದ ಬಿಗ್ ಬಾಸ್ಗೆ ಹೋಗಿ ಬಂದ ಬಹುತೇಕ ಮಂದಿ ಇಂತಹ ಕಾಂಟ್ರವರ್ಸಿಗಳಿಂದಲೇ ಸುದ್ದಿಯಾಗ್ತಾರೆ. ಅದರಲ್ಲಿಯೂ ಡಿ ಪಡೆ ಅಂತಾನೆ ವಿನಯ್ ಹಾಗೂ ರಜತ್ ಅವರನ್ನ ಕರೆಯಲಾಗುತ್ತಿದೆ. ಜೈಲಿನಿಂದ ಹೊರಬರುವ ವೇಳೆ ರಜತ್ ವಿನಯ್ ಸೇಬು ತಿನ್ನುತ್ತಾ ಬಂದಿದ್ದನ್ನು ಗಮನಿಸಿದ ಹಲವರು ಡಿ ಗ್ಯಾಂಗ್ ಎಂದು ಕರೆದಿದ್ರು. ಪರಪನ ಅಗ್ರಹಾರದಿಂದ ಹೊರಬರುತ್ತಿದ್ದಂತೆ ವಿಡಿಯೋ ಮಾಡಿ ವಿನಯ್ ಕ್ಷಮೆ ಯಾಚಿಸಿದ್ರು. ಇತ್ತೀಚೆಗೆ ಖಾಸಗಿ ಸಂದರ್ಶನವೊಂದರಲ್ಲಿ ತಮಗೆ ಸಿಕ್ಕಿರುವ ಡಿ ಗ್ಯಾಂಗ್ ಪಟ್ಟಕ್ಕೂ ವಿನಯ್ ಗೌಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿನಯ್ ಗೌಡ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇನ್ಸಿಡೆಂಟ್ ಆಗಿದೆ. ಆ್ಯಂಡ್ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆಂದರೆ, ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಕಳೆದ 4 ದಿನಗಳಿಂದ ನೀವು ಟಿವಿನಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ಬೋದು, ಒಂದು ಮಚ್ಚಿನ ಕತೆ ನಡೀತಾ ಇದೆ. ಸಂದರ್ಶನವೊಂದರಲ್ಲಿ ವಿನಯ್ ಗೌಡ ಇಲ್ಲಿ ಡಿ ಗ್ಯಾಂಗ್ ವಿಷಯನೇ ಬರೋದಿಲ್ಲ, ಇದು ನನ್ನ ವೃತ್ತಿ, ಬೆಳಗ್ಗೆ ಎದ್ರೆ ನಾನು ಕೆಲಸಕ್ಕೆ ಹೋಗ್ತೀನಿ, ಯಾವ ಗ್ಯಾಂಗ್ ಕೆಲಸಕ್ಕೂ ನಾನು ಹೋಗೋದಿಲ್ಲ, ನಾನು ನನ್ನ ಕುಟುಂಬಕ್ಕಾಗಿ ದುಡಿತಿದ್ದೀನಿ, ಗ್ಯಾಂಗ್ಗೋಸ್ಕರ ಅಲ್ಲ, ನನ್ನ ಹೆಂಡತಿ ಮತ್ತು ಮಗನಿಗೋಸ್ಕರ, ಅದು ಗ್ಯಾಂಗ್ ಅಂತ ಮಾಡೋದು ತಪ್ಪಾಗುತ್ತೆ, ನಾನು ಒಬ್ಬ ಉದ್ಯೋಗಿ. ಮೆಲನ ಪ್ರಕಾಶ್ ಸರ್ ನನಗೆ ತುಂಬ ಹಳೆಯ ಪರಿಚಯ. ಅವರ ಪ್ರೊಡಕ್ಷನ್ ಹೌಸ್ನಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ. ಅವರಿಗೆ ನನ್ನ ಆ್ಯಕ್ಟಿಂಗ್ ಗೊತ್ತು, ನನ್ನ ಸ್ವಭಾವ ಗೊತ್ತು. ಆ ಕಾರಣಕ್ಕೆ ಡೆವಿಲ್ ಸಿನಿಮಾಗೆ ಅವರು ವಿಲನ್ ಆಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ವಿಲನ್ ಆಗಿರೋದ್ರಿಂದ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕನೆಕ್ಷನ್ ಇರೋದ್ರಿಂದ ಡಿ ಗ್ಯಾಂಗ್ ಅಂತ ಫ್ರೇಮ್ ಮಾಡಿದ್ದಾರೆ. ಈ ಗ್ಯಾಂಗ್ ಇದೆಲ್ಲ ಏನು ನಡೆಯುವುದಿಲ್ಲ. ಇವಾಗ ಕಾನೂನು ಎಲ್ಲರಿಗೂ ಒಂದೇ. ನಾನು ಗ್ಯಾಂಗ್ ಮಾಡಿಕೊಂಡು ಹೋಗ್ತೀನಿ, ನಾನು ರೌಡಿಸಮ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಏನು ನಡೆಯಲ್ಲ ಎಂದು ಹೇಳಿದ್ದಾರೆ. ಮುಂದುವರೆದು ಮಾತನಾಡಿರುವ ವಿನಯ್ ಗೌಡ, ನಮ್ಮ ಇಂಡಸ್ಟ್ರಿಯಲ್ಲಿ ನನಗೆ ಸಖತ್ ಸಪೋರ್ಟಿವ್ ಆಗಿರೋದು ಸುದೀಪ್ ಸರ್. ಪ್ರತಿ ಬಾರಿಯೂ ನನಗೆ ಒಂಚೂರು ಪ್ರಾಬ್ಲಮ್ ಆದರೂ ಅಥವಾ ನನಗೆ ಏನಾದರೂ ಪ್ರಶ್ನೆ ಇದ್ರೂ ನಾನು ಮೊದಲು ಕೇಳುವುದು ಸುದೀಪ್ ಸರ್ಗೆ. ನಾನು ಅವರಿಂದ ಹಲವಾರು ಸಲಹೆಗಳನ್ನು ತೆಗೆದುಕೊಳ್ಳುತ್ತೇನೆ. ಡೆವಿಲ್ ಪ್ರಾಜೆಕ್ಟ್ ಬಂದಾಗ ನಾನು ಸುದೀಪ್ ಸರ್ ಜೊತೆ ಮಾತನಾಡಿದಾಗ ತುಂಬ ಒಳ್ಳೆಯ ಅವಕಾಶ, ಚೆನ್ನಾಗಿ ಅಭಿನಯ ಮಾಡು, ನಿನ್ನ ಕೆಲಸ ನೀನು ಮಾಡು, ಬೇರೆ ಕನೆಕ್ಷನ್ ಬಗ್ಗೆ ಚಿಂತೆ ಮಾಡಬೇಡ ಅಂತ ಸಲಹೆ ನೀಡಿದ್ರು. ಈ ಪ್ರಕರಣದಲ್ಲೂ ನನ್ನ ಫ್ಯಾಮಿಲಿಗೆ ಸುದೀಪ್ ಸರ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಾನು ಮುಂಚೆಯೂ ಹೇಳಿದ್ದೀನಿ, ಸುದೀಪ್ ಸರ್ ನನಗೆ ಅಣ್ಣನಂತೆ, ಗಾಡ್ ಫಾದರ್. ನನ್ನ ಪ್ರತಿ ಹೆಜ್ಜೆಗೂ ನನಗೆ ಸಹಾಯ ಮಾಡೋದು ಸುದೀಪ್ ಸರ್. ಆ ಗ್ಯಾಂಗ್ ಈ ಗ್ಯಾಂಗ್ ಅಂತೇನಿಲ್ಲ ಎಂದು ಸದ್ಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.